ನಮಸ್ಕಾರ ಸ್ನೇಹಿತರೆ. ಕೆಸೆಟ್ 2025ಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಇವತ್ತು ಕೊನೆ ದಿನ ಇತ್ತು. ಅಂದರೆ 2025ರ ಎಕ್ಸಾಮನ್ನು ನೀವು ನವಂಬರ್ 2ರಂದು ಎಕ್ಸಾಮನ್ನು ಬರೆದಿದ್ರಿ. ತದನಂತರ 4ನೇ ತಾರೀಕಿಗೆ ಅಂದರೆ ನವಂಬರ್ 4ರಂದು ತಾತ್ಕಾಲಿಕವಾದಂಥ ಕೀ ಉತ್ತರಗಳು ಬಂದಿದ್ದು. ತದನಂತರ ಅವುಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ 1-2 ದಿನಗಳ ಕಾಲ ಅವಕಾಶವನ್ನು ಕೂಡ ಕೊಟ್ಟಿದ್ದರು. ಆ ನಂತರ 12ನೇ ತಾರೀಕು ನವಂಬರ್ 12ರಂದು ಪರಿಷ್ಕೃತ ಕೀ ಉತ್ತರಗಳು ಕೂಡ ಪ್ರಕಟಗೊಂಡು 15ರಂದು ಅಂದರೆ ನವಂಬರ್ 15ನೇ ತಾರೀಕಿಗೆ ಅಂತಿಮ ಕೀ ಉತ್ತರಗಳು ಮತ್ತು ನಿಮ್ಮ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಸೊ ಅದ್ರ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆ ಇದ್ದಲ್ಲಿ ಸಲ್ಲಿಸ್ರಿ ಅಂತೇಳಿ ಅವರು ಕಾಲಾವಕಾಶವನ್ನು ಕೊಟ್ಟಿದ್ದರು. ಇವತ್ತು ಕೊನೆಯ ದಿನ ಇತ್ತು. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗ ಹಲವಾರು ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಸಾಕಷ್ಟು ಖಾಲಿ ಇರತಕ್ಕಂಥದ್ದು. ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂತಂದರೆ ನೆಟ್, ಕೆಸೆಟ್ ಮತ್ತು PhD ಈ ಮೂರಲ್ಲಿ ಒಂದಾಗಿರೋದು ಕಂಪಲ್ಸರಿ ಆಗಿರ್ತಕ್ಕಂಥದ್ದು. ನೋಡಿ, ನಮಗೆ PhD ಮತ್ತು ನೆಟ್ಟು ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾವು ನೆಟ್ ಇಂಗ್ಲೀಷಲ್ಲಿರುತ್ತೆ ಮತ್ತು PhDಗೆ 4-5 ವರ್ಷಗಟ್ಟಲೆ ಹಿಡಿಯುತ್ತೆ. ಇದೆಲ್ಲ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಅನ್ನೋಂಥವ್ರಿಗೆ ಕೆಸೆಟ್ಟು ಕನ್ನಡದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಈಗ ನಮ್ಮ ಸೆಕೆಂಡ್ ಪೇಪರ್ ಏನಿದೆ ಅದು ಆಪ್ಷನಲ್ ಇಂಗ್ಲೀಷು ಹಿಂದಿ ಇದ್ದಂಥವ್ರಿಗೆ ಅದೇನು ಮಾಡೋಕ್ಕಾಗಲ್ಲ, ಅದರಲ್ಲೇ ಇರುತ್ತೆ. ಬಟ್ ಈಗ ಎಕನಾಮಿಕ್ಸ್, ಹಿಸ್ಟ್ರಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಇಲ್ಲಿ ಕನ್ನಡದಲ್ಲೇ ಬರೆದು ಬಿಡ್ತೀವಿ. GK ಪೇಪರನ್ನು ಕೂಡ ಕನ್ನಡದಲ್ಲೇ ಬರಿತೀವಿ. ಬಟ್ ಅದೇ ನೆಟ್ ಎಕ್ಸಾಮ್ ಬರೀಬೇಕಾಗಿತ್ತಂದರೆ GK ಪೇಪರ್ ಕೂಡ ಇಂಗ್ಲೀಷಲ್ಲೇ ಇರುತ್ತೆ. ಹಿಸ್ಟ್ರಿ, ಎಕನಾಮಿಕ್ಸು, ಫಿಸಿಕ್ಸು ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಉಳಿದಂಥ ಎಲ್ಲ ಲ್ಯಾಂಗ್ವೇಜ್ಗಳನ್ನು ಬಿಟ್ಟು ಉಳಿದಂಥವೆಲ್ಲವೂ ಕೂಡ ಇಂಗ್ಲೀಷ್ನಲ್ಲೇ ಇರುತ್ತೆ. ಆ ಕಾರಣದಿಂದಾಗಿ ಅದು ನಮಗೆ ಕಷ್ಟ ಆಗ್ತಿತ್ತು. ಬಟ್ ಈಗ ಕೆಸೆಟ್ 3ರಲ್ಲಿ ಇರತಕ್ಕಂಥ ಸರಳವಾದಂಥದ್ದು ಆಯ್ಕೆ ಯಾವುದಪ್ಪ ಅಂದರೆ ಅದು ಕೆಸೆಟನ್ನು ನೀವು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಡಿಗ್ರಿ ಕಾಲೇಜ್ನಾಗ ಇತ್ತೀಚೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಭರ್ತಿ ಆಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ಹಲವಾರು ಯೂನಿವರ್ಸಿಟಿಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಸಾಕಷ್ಟು ಖಾಲಿ ಇರೋದ್ರಿಂದ ಅದನ್ನು ಅತಿ ತುರ್ತಾಗಿ ನೇಮಕಾತಿ ಮಾಡ್ತಕ್ಕಂಥ ಒಂದು ಸಂಭವ ಇರುವಂಥದ್ದು. ಆ ಕಾರಣದಿಂದಾಗಿ ಈ 2025ರ ಕೆಸೆಟ್ ಯಾರೆಲ್ಲ ಕ್ಲಿಯರ್ ಮಾಡ್ಕೊತಿರಲ್ಲ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುವಂಥದ್ದೇ ತುಂಬ ಕಡಿಮೆ. ಯಾಕಂದರೆ 4 ವರ್ಷ 5 ವರ್ಷಗಳಿಗೆ ಒಮ್ಮೊಮ್ಮೆ ನೋಟಿಫಿಕೇಷನ್ ಆಗುತ್ತೆ. ಈ ಬಾರಿ ಏನಾದರೂ ಮಿಸ್ ಮಾಡ್ಕೊಂಡ್ರೆ 2030ವರೆಗೂ ಬಹುತೇಕ ಆಗಲಿಕ್ಕಿಲ್ಲ. ಯಾಕಂದರೆ 3-4 ವರ್ಷ ಆಗೇ ಬಿಡುತ್ತೆ. ಬಟ್ ಡಿಗ್ರಿ ಕಾಲೇಜ್ ಒಳಗೇನೋ ಒಂದಷ್ಟು ಕೊರತೆ ಇರೋದರಿಂದ ನೋಟಿಫಿಕೇಷನ್ ಮಾಡ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇದು ಭಾಳಷ್ಟು ದೂರ ಹೋಗ್ದೇ ಆದಷ್ಟು ಬೇಗನೆ ನೋಟಿಫಿಕೇಷನ್ ಆಗಲಿ ಅನ್ನೋಂಥದ್ದು ಕೂಡ ನನ್ನ ಒಂದು ಆಶಯನೂ ಕೂಡ ಆಗಿದೆ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಯೂನಿವರ್ಸಿಟಿಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಆಗುತ್ತೆ. ಅಂದರೆ 2025 ಇನ್ನೊಂದು ತಿಂಗಳಲ್ಲಿ ಮುಗಿದೋಗುತ್ತೆ. ಬಟ್ 2026ರಲ್ಲಿ ಖಂಡಿತವಾಗಲೂ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಯೂನಿವರ್ಸಿಟಿಗಳಲ್ಲಿ ನೋಟಿಫಿಕೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಆದರೆ ಡಿಗ್ರಿ ಕಾಲೇಜುಗಳಲ್ಲಿ 2026 ಅಥವಾ 2027ರಲ್ಲಿ ಬಹುತೇಕ ನೋಟಿಫಿಕೇಷನ್ ಆಗ್ಬೋದು. ಈ ಎರಡೂ ಅವಕಾಶಗಳನ್ನು ನಾವು ಕಳ್ಕೊಂಡ್ವಿ ಅಂತಂದರೆ 2028-29ರಲ್ಲಿ ನೋಟಿಫಿಕೇಷನ್ ಆಗ್ತವೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ತುಂಬ ಕಷ್ಟ ಇರುವಂಥದ್ದು. ಆ ಕಾರಣದಿಂದಾಗಿ ಅದು 2028ಕ್ಕಾಗುತ್ತೋ 30ಕ್ಕಾಗುತ್ತೋ 32ಕ್ಕಾಗುತ್ತೋ ಅದು ಮುಂದೆ ನೋಟಿಫಿಕೇಷನ್ ಆಗುತ್ತೆ. ಆಗ ಕ್ಲಿಯರ್ ಮಾಡ್ಕೊಂಡ್ರೆ ಆಯ್ತು ಅನ್ನೋಂಥ ಬೇಜವಾಬ್ದಾರಿತನ ಬೇಡ. ಈಗೇನು 2025-26ನೇ ಸಾಲಿನಲ್ಲಿ ನೋಟಿಫಿಕೇಷನ್ಗಳನ್ನೇನು ಮಾಡ್ತೀವಿ ಅಂತ ಹೇಳಿದರೆ ಬಹುತೇಕ ಅವ್ರು ಮಾತು ಕೊಟ್ಟಂತೆ ನೋಟಿಫಿಕೇಷನ್ ಏನಾದರೂ ಆದರೆ ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಇದಿಷ್ಟು ಪೀಠಿಕೆ ಹಾಕುವಂಥ ಉದ್ದೇಶ ಏನಪ್ಪ ಅಂತಂದರೆ ಈಗ ಪ್ರತಿ ಮಾರ್ಕ್ಸು ಕೂಡ ನಮ್ಗೆ ಇಂಪಾರ್ಟೆಂಟ್. ಆ ಕಾರಣದಿಂದ ಇಲ್ಲಿ ನಿನ್ನೆ ಅವರು ಏನು ಮಾಡಿದ್ದಾರೆ, ನಿನ್ನೆಲ್ಲ ಮೊನ್ನೆ ಅವರು ಅಂದರೆ 15/11/2025ರಂದು ಈ ಒಂದು ಅಂತಿಮ ಕೀ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸಿರುವಂಥದ್ದು. ಅದರಲ್ಲಿ ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮದು ಏನಾದರೂ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ನೋಡಿ 17/11/2025 ಮಧ್ಯಾಹ್ನ 12 ಗಂಟೆವರೆಗೂ ಅವಕಾಶವನ್ನು ಕೊಟ್ಟಿದ್ದರು. ದಯವಿಟ್ಟು ಯಾರೆಲ್ಲ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿದ್ರಿ ಯಾವ ವಿಷಯಕ್ಕೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಅಂದರೆ ನಾನು ಕೂಡ ನೋಡೋದಕ್ಕೆ ಅನುಕೂಲ ಆಗುತ್ತೆ ಯಾವ ವಿಷಯ ಮತ್ತು ಯಾವ ಒಂದು ವಿಚಾರ ಇಟ್ಕೊಂಡು ಮತ್ತು ನಿಮ್ಗೆ ಆಗಿರ್ತಕ್ಕಂಥ ಸಮಸ್ಯೆ ಏನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ನನಗೂ ಕೂಡ ಒಂದು ಹೊಸ ವಿಚಾರ ಬರುತ್ತೆ ಮತ್ತು ಅದಕ್ಕಿರ್ಬೋದಾದಂಥ ಪರಿಹಾರ ಏನು ಅನ್ನೋದನ್ನು ಕೂಡ ನಾನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ
ನಿಮ್ಮ ಎಲ್ಲ ಸ್ಕೋರು ಸೇಮ್ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬಹುತೇಕರ ಸ್ಕೋರು ಸೇಮ್ ಇದ್ದೇ ಇರುತ್ತೆ, ಏನೂ ತೊಂದರೆ ಆಗಿರಲ್ಲ. ಆದಾಗ್ಯೂ ಕೂಡ ತೊಂದರೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ಈ ಒಂದು ಕೆಸೆಟ್ ರಿಸಲ್ಟನ್ನು ಆದಷ್ಟು ಬೇಗನೆ ಬಿಡುವಂಥ ಸಂಭವನೂ ಕೂಡ ಇರುವಂಥದ್ದು. ಈ ಕೆಸೆಟ್ 2025 ರಿಸಲ್ಟ್ ಅಂತಿಮವಾಗಿ ಕ್ಲಿಯರ್ ಆಯಿತು ಅಂತಂದರೆ ನೆಕ್ಸ್ಟ್ ನಿಮ್ಮ ಆಸೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಡೆನೇ ಇರಲಿ. ಯಾಕೆಂದರೆ ಇಂಥ ಹುದ್ದೆಗಳಿಗೆ 4-5 ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. 2026ರಲ್ಲಿ ನೋಟಿಫಿಕೇಷನ್ ಆಗಲಿ ಅನ್ನೋಂಥದ್ದು ಕೂಡ ನನ್ನ ಆಶಯ ಕೂಡ ಆಗಿರ್ತಕ್ಕಂಥದ್ದು. ಬಹುತೇಕ ನೋಟಿಫಿಕೇಷನ್ ಆಗ್ಬೋದು, ಯಾಕೆಂದರೆ ಹಲವಾರು ಯೂನಿವರ್ಸಿಟಿಗಳಲ್ಲಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. 2025-26ರಲ್ಲಿ ನಾವು ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಂಡಿವಿ ಅಂತಂದರೆ ಆ ನಂತರ ಮತ್ತೆ 2-3 ವರ್ಷ ವೇಟ್ ಮಾಡಬೇಕಾಗುತ್ತೆ. ಅಂದರೆ ಸನಿಯ 2030ವರೆಗೂ ಕೂಡ ಅದು ಹೋಗ್ಬೋದಾಗಿರುತ್ತೆ. ಆದ್ದರಿಂದ ಈಗೇನು ನೋಟಿಫಿಕೇಷನ್ ಆಗುತ್ತಲ್ಲ, ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಳಾರ್ದ ಇದರಲ್ಲಿ ನಿಮ್ಮ ಒಂದು ಕನಸನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಜೊತೆಗೆ ನಿಮ್ಮ ಆಕ್ಷೇಪಣೆಗಳೇನು ಅನ್ನೋದನ್ನು ಕಾಮೆಂಟ್ ಮಾಡೋಕ್ಕೆ ಮರಿಬೇಡ್ರಿ ಅಂತ ಹೇಳ್ತಾ, ಕೆಲವೇ ದಿನಗಳಲ್ಲಿ ಒಂದು ಕೆಸೆಟ್ ರಿಸಲ್ಟ್ ಕೂಡ ಬರುತ್ತೆ. ಯಾರೆಲ್ಲ ಕೆಸೆಟ್ ಎಕ್ಸಾಮನ್ನು ಬರೆದಿದ್ರಿ, ನಿಮ್ಮ ಶ್ರಮಕ್ಕೆ ತಕ್ಕ ಹಾಗೆ ಒಳ್ಳೆಯ ಸ್ಕೋರ್ಗಳನ್ನು ಮಾಡಿದಿರಿ. ಯಾಕಂದರೆ ಹಲವಾರು ಜನ ಕಮೆಂಟ್ಗಳನ್ನು ಮಾಡಿದಿರಿ, ಅತ್ಯುತ್ತಮವಾದಂಥ ಸ್ಕೋರನ್ನೇ ಮಾಡಿದಿರಿ. ಬಹುತೇಕರದ್ದು ಕೆಸೆಟ್ ಕ್ಲಿಯರ್ ಆಗ್ತಕ್ಕಂಥದ್ದು. ಯಾರೆಲ್ಲ 150+ ಇದ್ದೀರಿ, ನೀವು ಬಹುತೇಕ ಒಂದು ಸೇಫ್ ಝೋನ್ನಲ್ಲಿ ಅದಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ರಿಸಲ್ಟ್ ಬರೋದಕ್ಕೂ ಕೂಡ ತುಂಬ ಟೈಮ್ ಏನು ಹಿಡಿಯೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ರಿಸಲ್ಟ್ ಕೂಡ ಬರುತ್ತೆ. ನೆಕ್ಸ್ಟ್ ನೋಟಿಫಿಕೇಷನ್ ಕೂಡ ಮಾಡುವಂಥ ಸಂಭವ ಇದೆ. ದಯವಿಟ್ಟು ಆದಷ್ಟು ನೀವು ನಿಮ್ಮ ಸಬ್ಜೆಕ್ಟ್ನಲ್ಲಿ ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಿ. ಮತ್ತು 2012ರಲ್ಲಿ, 2016ರಲ್ಲಿ, 2018ರಲ್ಲಿ, 2021ರಲ್ಲಿ PU ಕಾಲೇಜು ಮತ್ತು ಡಿಗ್ರಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ನಿಮ್ಮ ಸಬ್ಜೆಕ್ಟ್ನಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಅಂದರೆ ಯಾವ ರೀತಿ ಕ್ವಶನ್ ತೆಗಿತಾರೆ ಅನ್ನೋದನ್ನು ನೀವು ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದರೆ ಸಿಗುತ್ತೆ. ಜೊತೆಗೆ ಹಲವಾರು ಕೆಸೆಟ್ ಅಂದರೆ 2013ರಿಂದ 2024 ಮತ್ತು ಇದು 2025ರವರೆಗೆ ಕೆಸೆಟ್ ಕ್ವಶನ್ ಪೇಪರ್ಗಳು ಕೂಡ ಸಿಗ್ತವೆ. ನಿಮ್ಮ ಸಬ್ಜೆಕ್ಟಿನ ಎಲ್ಲ ಕೆಸೆಟ್ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ 2012 ಮತ್ತು 2018ರಲ್ಲಿ ಆದಂಥ PU ಲೆಕ್ಚರ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ 2016 ಮತ್ತು 2021ರಲ್ಲಿ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೋಟಿಫಿಕೇಷನ್ ಆಗಿತ್ತು, ಆ ಎರಡೂ ಕ್ವಶನ್ ಪೇಪರ್ಗಳನ್ನು ಕೂಡ ನಿಮ್ಮ ಸಬ್ಜೆಕ್ಟಿನ ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇದಿಷ್ಟನ್ನು ನೋಡ್ತಾ ಹೋಗಿ. ಅಂದರೆ ಈ ಒಂದು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂದರೆ PU ಕಾಲೇಜ್ಗೆ ಮಟ್ಟಕ್ಕೆ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ, ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವ ರೀತಿ ಕ್ವಶನ್ ಪೇಪರ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗಿ. ಆಗ ನಿಮಗೊಂದು ಐಡಿಯಾ ಸಿಗುತ್ತೆ ಅಂದರೆ ಯಾವ ರೀತಿ ನಾವು ಓದಬೇಕು ಅನ್ನೋದನ್ನು. ಜೊತೆಗೆ ಆಲ್ರೆಡಿ ನೀವು ಕೆಸೆಟ್ ಓದಿರೋದ್ರಿಂದ ಬಹುತೇಕ ಯಾವ ರೀತಿ ಓದಬೇಕು ಅನ್ನೋಂಥದ್ದು ಕೂಡ ತಮ್ಗೆ ಗೊತ್ತಿರಬಹುದು ಅಂತ ನಾನು ಭಾವಿಸ್ತೀನಿ. ಕೆಲವ್ರು ಏನಾಗಿರುತ್ತೆ, ಒತ್ತಡದಿಂದಾಗಿ ಅಥವಾ ಏನೋ ಕೆಲಸ ಮಾಡ್ತಿರ್ತೀರಿ, ಎಲ್ಲ ಕಾರಣದಿಂದಾಗಿ ಅನೇಕ ಜನ ಏನು ಮಾಡಿರ್ತೀರಿ, ಡೈರೆಕ್ಟಾಗಿ ಎಕ್ಸಾಮ್ಗೆ ಹೋಗಿರ್ತೀರಿ, ಅಲ್ಲೇ ಆನ್ಸರ್ಗಳನ್ನು ಗುರುತಿಸಿ ಎಕ್ಸಾಮನ್ನು ಬರೆಯುವಂಥ ಕೆಲಸ ಮಾಡಿರ್ತೀರಿ. ಬಹುತೇಕ ಅಂಥವ್ರದ್ದು ಕೂಡ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಏನು ದೊಡ್ಡಾಗಂಥ ವಿಚಾರ ಇದರಲ್ಲಿಲ್ಲ. 140, 150ವರೆಗೂ ನಾವು ಸಾಮಾನ್ಯವಾಗಿ ಅಷ್ಟು ಸ್ಕೋರ್ ಮಾಡೇ ಮಾಡ್ತೀವಿ. ಯಾಕಂತಂದರೆ ಈಗ 300 ಮಾರ್ಕ್ಸಿಗೆ ಟೋಟಲ್ ಅಂದರೆ 150 ಪ್ರಶ್ನೆಗಳಿರ್ತವೆ. 300 ಮಾರ್ಕ್ಸ್ಗೆ ನಾವು ಕನಿಷ್ಠ 75 ಕ್ವಶನ್ ಆದರೂ ನಾವು ಸರಿಯಾದಂಥ ಆಯ್ಕೆಯನ್ನು ಗುರುತಿಸಿ ಬಂದಿದ್ವಿ ಅಂತಂದರೆ 150 ಆಸ್ಪಾಸಿನಲ್ಲಿ ನಮ್ಮ ಒಂದು ಸ್ಕೋರ್ ಆಗಿರ್ತೈತೆ. 150 ಅಂದರೆ ಬಹುತೇಕ ಕೆಸೆಟ್ ಕ್ಲಿಯರ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ ಕಾರಣದಿಂದಾಗಿ ನಿಮಗೇನು ಹೊರೆ ಆಗಲಿಕ್ಕಿಲ್ಲ. ಆದಷ್ಟು ಜನರದು ಕೆಸೆಟ್ ಕ್ಲಿಯರ್ ಆಗಲಿ ಮತ್ತು ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ, ಮುಂದೆ ಬರ್ತಕ್ಕಂಥ ಹೈಸ್ಕೂಲ್ ನೇಮಕಾತಿ ಆಗಿರಲಿ, PU ಲೆಕ್ಚರರ್ ನೇಮಕಾತಿ ಆಗಿರಲಿ, ಮತ್ತು ಡಿಗ್ರಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರಲಿ, ಮತ್ತು ಒಂದು ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗಾಗಲಿ ತಾವೆಲ್ಲರೂ ಪೂರ್ವ ತಯಾರಿಯನ್ನು ನಡೆಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಸ್ನೇಹಿತರೆ. ಕೊನೆಯದಾಗಿ ಏನಪ್ಪ ಅಂತಂದರೆ, ಇನ್ನೂ ಯಾವುದೇ ಕಾರಣಕ್ಕೂ ಮುಂದೆ ನೋಟಿಫಿಕೇಷನ್ ಆಗ್ತಾವೆ ಆಗ ಬರೆದ್ರಾಯ್ತು ಅಂತೇಳಿ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿತನ ಮಾಡೋಕ್ಕೆ ಹೋಗ್ಬೇಡಿ. ಈಗೇನು 2025-26ರಲ್ಲಿ ನೋಟಿಫಿಕೇಷನ್ ಆಗುತ್ತೆ, ಇದರಲ್ಲೇ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಮುಂದೆ ಒಂದು ಸಾರಿ ನೋಟಿಫಿಕೇಷನನ್ನು ಕಳ್ಕೊಂಡ್ರೆ ಅಂದರೆ ಕನಿಷ್ಠ 3-4 ವರ್ಷ ಹೋಗುತ್ತೆ. ಅಂದರೆ 2029, 2030ವರೆಗೂ ಮತ್ತೆ ನೀವು ಕಾಯಬೇಕಾಗತ್ತೆ. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಈ ಒಂದು 2025-26ರಲ್ಲಿ ಹೊರಡಿಸಬಹುದಾದಂಥ ನೋಟಿಫಿಕೇಷನನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.